ಸರ್ ಡ್ರೀಮ್ ಏನು ಅಂತಂದರೆ ಈ ನಮ್ಮ ಕರ್ನಾಟಕದಲ್ಲಿ ಡ್ರೈವರ್ ಕಮ್ಯುನಿಟಿನ ಬಿಲ್ಟ್ ಮಾಡಿ ಡ್ರೈವರ್ಗೋಸ್ಕರನೇ ಮಾಡಿರೋ ಅಪ್ಲಿಕೇಶನ್ ಇದು. ಅವ್ರು ಏನು ಕಷ್ಟ ಸುಖ ರಿಲೇಟೆಡ್ ಆಗಿ ಆ್ಯಪಲ್ಲಿ ಫೇಸ್ ಮಾಡ್ತಿರ್ತಾರೆ ಅದೆಲ್ಲ ರಿಸಾಲ್ವ್ ಮಾಡ್ಬಿಟ್ಟು ಅವ್ರಿಗೆ ಏನು ಬೆನಿಫಿಟ್ ಬೇಕೋ ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡಬೇಕು ಅಂತ ಇದೆ. ಆಗಲೇ ಎಲ್ಲ ನಮ್ಮ ಟೀಮಲ್ಲಿರೋರೆಲ್ಲ ಹೇಳಿದ್ರು ಏನು ಪರ್ ಕಿಲೋಮೀಟರ್ ಏನು ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದು ಅದಷ್ಟು ನಮ್ಮ ಆ್ಯಪಲ್ಲೆಲ್ಲ ರೆಡಿ ಇದೆ ಸರ್. ಈ ಒಂದು ಪ್ಲಾಟ್ಫಾರ್ಮಲ್ಲಿ ಆಗಲೇ ಹೇಳ್ದಂಗೆ ಡ್ರೈವರ್ಗೋಸ್ಕರನೇ ಮಾಡಿರೋದು. ಅದರಲ್ಲಿ ನಮ್ಮ ಟೀಮ್ ಬ್ಯಾಕ್ ಎಂಡ್ ಆಗಲಿ ಫ್ರಂಟ್ ಎಂಡ್ ಆಗಲಿ ಪ್ರತಿಯೊಂದೂ ಇದು ಮಾಡ್ತಿದ್ದೆ. ಇವತ್ತಿಂದ ಏನು ಡ್ರೈವರ್ಸ್ ಆಗಲಿ ಕಸ್ಟಮರ್ಸ್ ಆಗಲಿ ಅವ್ರಿಗೆಲ್ಲ ಸೇಫ್ ಆಗಿ ಇರಬೇಕು ಅನ್ನೋ ಪರ್ಸ್ಪೆಕ್ಟಿವಿಂದ ಈಗ ಯಾವುದೇ ಆ್ಯಪ್ ಆಗಲಿ ಪ್ರತಿಯೊಂದು SOS ಬಟನ್ ನೋಡಿದ್ರೆ ಕ್ವಿಕ್ ರೆಸ್ಪಾನ್ಸ್ ಇಲ್ಲ. ನಮ್ಮಲ್ಲಿ ಯಾವುದೇ ಒಂದು SOS ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಕಸ್ಟಮರ್ಸ್ಗೆ ಅವ್ರು ಏನು ಎಮರ್ಜೆನ್ಸಿ ನಂಬರಲ್ಲಿ ಹಾಕಿರ್ತಾರೋ ಅವರೆಲ್ಲ ಡ್ರೈವರ್ದು ಲೈವ್ ಲೊಕೇಶನ್ ಅವ್ರ ಫೋನ್ ನಂಬರು ಪ್ರತಿಯೊಬ್ಬ ಕಸ್ಟಮರ್ ಏನು ಅವ್ರ ತಂದೆ ಆಗಲಿ ತಾಯಿ ಆಗಲಿ ಯಾರ್ದೇ ಆಗಲಿ ಎಲ್ಲ ಸಿಗುತ್ತೆ. ಆ ಥರ ಸೇಫ್ಟಿ ಪರ್ಪಸ್ ಮೇಜರ್ ಇದೆ. ಅದೇ ಥರ ಡ್ರೈವರ್ಗೆ ತುಂಬ ಬೆನಿಫಿಟ್ ಮಾಡಬೇಕು ಅಂತ ಕಂಪ್ನಿ ಗೋಲ್ ಇದೆ ಸರ್. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಡ್ರೈವರ್ಸ್ ಹತ್ರ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ಅವರೊಂದಷ್ಟು ಪ್ರಾಬ್ಲಮ್ಸ್ ಹೇಳ್ತಾ ಹೋದ್ರು. ಅದಾದ ಹೇಳ್ದಾಗ ಒಂದಷ್ಟು ಪ್ರಾಜೆಕ್ಟ್ ಇದ್ರ ಮೇಲೆ ರಿಸರ್ಚ್ ಮಾಡ್ತಾ ಹೋದಾಗ ಆವಾಗ ಮುರಳಿ ಸರ್ ಅಂತ ಈಗ ಮಾತಾಡಿದ್ರು. ಅವ್ರ ಸಪೋರ್ಟಿಂದ ಈ ಅಪ್ಲಿಕೇಶನ್ ಪೂರ ಲೈವ್ ಆಗಕ್ಕೆ ಶುರುವಾಯಿತು. ಅವ್ರು ಏನು ಪ್ರಾಬ್ಲಮ್ಸ್ ಏನು ಹೇಳಿದ್ರು ಅದನ್ನೇ ಮೇಜರ್ ಆಗಿ ಫೋಕಸ್ ಮಾಡಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ ತೊಗೊಂಡು ಮಾಡಿದೆ. ತಂಡಕ್ಕೆ ಅಭಿಮಾನ ತಲುಪಿಸ್ಬೇಕಂದ್ರೆ ಅವರಿಂದ ಕಾರಣಕ್ಕೋಸ್ಕರ ಈ ಆ್ಯಪ್ ಎಲ್ಲ ರೆಡಿ ಆಗಿರೋದು. ಅದಕ್ಕೋಸ್ಕರ ನಾವು ತುಂಬ ಖುಷಿ ಪಡಬೇಕು. ಒಂದು ವರ್ಷದಿಂದ ಇವರೆಲ್ಲ ಕೆಲಸ ಮಾಡಿದ್ದಾರೆ. ಮಾರ್ಕೆಟಿಂಗ್ ಆಗಲಿ ಟೆಕ್ನಿಕಲ್ ಆಗಲಿ ಎಲ್ಲ ಬ್ಯಾಕ್ ಎಂಡ್ ಆಗಲಿ ಪ್ರತಿಯೊಂದಕ್ಕೂ ಸಪೋರ್ಟ್ ಇರುತ್ತೆ. ನಮ್ಮ ಆಫೀಸ್ ಜಯನಗರದಲ್ಲೇ ಇದೆ. ನೀವು ಬಂದು ವಿಸಿಟ್ ಮಾಡಿ ಕಂಪ್ನಿ ಬಗ್ಗೆ ತಿಳ್ಕೊಳಂಗಿದೆ ತಿಳ್ಕೊಬೋದು. ಡ್ರೈವರ್ ಆಗಲಿ ಕಸ್ಟಮರ್ ಆಗಲಿ. ಪೃಥ್ವಿ ಅಂತ. ಧನ್ಯವಾದ.